Hi guys, welcome back to my YouTube channel. ಇವತ್ತು ನಮ್ಮೂರಲ್ಲಿ ಬಂಡೆಯವರು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಕರೆದಿದ್ದಾರೆ, ಅಂದರೆ ಇದನ್ನು ಮಾಡ್ತಿರೋದು ಗೌಡ್ರು ಮಾಡ್ತಿರೋದು. 20 ವರ್ಷ ಆದಮೇಲೆ ಮಾಡ್ತಿದ್ದಾರೆ. ಸೊ ಈಗೆಲ್ಲ ಕಲಶ ಏನೋ ಓರ್ತಿದ್ದಾರಂತೆ. ಬನ್ನಿ ಹೋಗಿ ನೋಡಿಕೊಂಡು ಬರೋಣ. ನೋಡಿ ಗೈಸ್, ನಮ್ಮೂರಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ಬ್ಯಾನರ್ಸ್ ನೋಡ್ತಾ ಇರೋದು. ಲೈಟಿಂಗ್ಸು ಅಷ್ಟೇ, ನೈಟ್ ಆದರೆ ಕಾಣಿಸುತ್ತೆ, ಈಗ ಕಾಣಿಸಲ್ಲ. ತುಂಬ ವರ್ಷ ಆದಮೇಲೆ ಅಲ್ವಾ ಮಾಡ್ತಿರೋದು, ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಿದ್ದಾರೆ. ಪೊಲೀಸವರೆಲ್ಲ ಬಂದಿದ್ದಾರೆ, ಮತ್ತು ಸೇಮ್ ಜಾತ್ರೆ ಹೆಂಗೆ ಮಾಡ್ತಿದ್ದಾರೋ ಹಂಗೆ ಮಾಡ್ತಿದ್ದಾರೆ. ನೋಡೋಣ, ಮಧ್ಯಾಹ್ನಕ್ಕೆ ಬರ್ತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಕರೆದಿದ್ದಾರೆ, ತುಂಬ ಜನ ಕರೆದಿದ್ದಾರೆ ಗೈಸ್. ಅವ್ರ ಮನೆಗೆಲ್ಲ ಹೋಗಿ ಬರಬೇಕು, ಮುಯ್ಕೊಟ್ಟು ಬರಬೇಕು, ಹೋಗಿ ನೋಡಿಕೊಂಡು ಬರೋಣ. ಈಗ ಅಲ್ಲಿ ಏನೋ ಪೂಜೆ ಏನೋ ಮಾಡ್ತಿದ್ದಾರೆ. ನಾನು ಹೋಗ್ತಾ ಇದ್ದೀನಿ ಗೈಸ್ ಮನೆಗೆ. ಮಧ್ಯಾಹ್ನ ಸಿಗ್ತೀನಿ ಗೈಸ್. ಅದನ್ನು ಮಿನ್ಸ್ತಾವಳೆ. ಕಣ್ಮುಚ್ಚಮ್ಮ, ಕಣ್ಮುಚ್ಚೆ ನೋಡಿ. ಇಂಥ ಒಂದು ಚಿಟ್ಟ ಕಂಡ ಮೇಲೆ ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ. ನೋಡಿ ಗೈಸ್, ನನ್ನ ಫ್ರೆಂಡ್ ಇವಳು ಬಂದವಳೆ. ಬ್ಲಾಗ್ ಅಲ್ಲ ಅಂದರೆ ಓಡ್ತಾ ಇರ್ತಾಳೆ. ಅವ್ರ ಮನೇಲಿ ನೆಂಟ್ರಲ್ಲೆಲ್ಲ ಇದೆ. ಇಲ್ಲೇ ಇದ್ದೀನಲ್ಲ ಮೇಘನಾ, ಇನ್ಯಾವ ಮೇಘನಾ ಬೇಕು ನಿಂಕ? ಫುಲ್ ಮಿಸ್ತಾವಳೆ. ಹೆಂಗೆ ಸೂಪರಾಗೇ ಇದೆಯೇ. ನೋಡಿ ಗೈಸ್, ನಿತೇಶ್ ಬ್ಲಾಗ್ ಮಾಡ್ತಾಳಂತೆ, ಕ್ಯಾಮ್ರಾ ತೆಕ್ಕೊಂಡಿದ್ದಾರೆ. ಇಷ್ಟು ದಿನ ಮಿನಿ ಬ್ಲಾಗ್ ಐತಿ, ಇವಾಗ ನನಗೆ ಕಾಂಪಿಟೇಷನ್ ಕೊಡುತ್ತೆ. ಸ್ಟಾರ್ಟ್ ಮಾಡಿಟ್ಕೊಂಡು ಹೊಡಿತಾವಳು. ಬೇಡ ಸುಮ್ಮನೆ. ಅವರೆಲ್ಲ ವಿದ್ಯಾರ್ಥಿ ಫ್ರೆಂಡ್ಸು, ಧನುಶ್ರೀ ಫ್ರೆಂಡ್ಸು. ಧನು ನೀನು ಬೈಕಂತ ಇದ್ದೀವಿ. ಏನು ಪ್ರಾಬ್ಲಮ್ಮು? ಜಾಸ್ತಿ ಬೈಕಂತ ಇದ್ದೀವಿ. ಹಾಕ್ಬೇಕು. ನೋಡಿ ಗೈಸ್, ಧನುಶ್ರೀ ಇಷ್ಟೆಲ್ಲ ಮರನೇ ಇಟ್ಕೊಂಡು ಒಂದು ದಂಟು ಇಟ್ಕೊಂಡು ಬರಲ್ಲ ಅಂತ ಅವ್ರ ಕಾಲೇಜ್ಗೆ. ನಾನು ಮಾವಿನಕಾಯಿನೆಲ್ಲ ಎತ್ಕೊಂಡು ಹೋಗ್ತೀನಿ ಕಾಲೇಜು. ತಿಪ್ಪಿ ಗೈಸ್, ಅವಳು ಪರ್ಮಿಷನ್ ಅಂತಾನೆ ತಿಪ್ಪಿಟ್ಟು. ಇಂಥ ಫ್ರೆಂಡ್ ಇರಬೇಕು ಗೈಸ್. ನಮಗೆ ಬಂದಾಗ ಜ್ಯೂಸ್ ಕುಡಿತೀಯ ಅಂತಲೂ ಕೇಳಿಲ್ಲ. ಹಾಂ ಬೇಡ, ಬಾಟ್ಲೆ ಕೊಡು, ನಾವೇ ಅಡ್ಕೊಂಡು ಕುಡಿತೀವಿ. ಬಿಡಿ ಗೈಸ್, ನಾವಾದರೆ ಇದೇ ಊರಲ್ಲಿ ಇರ್ತೀವಿ. ಅವ್ರ ಫ್ರೆಂಡ್ ದೂರದಿಂದ ಬಂದಿದ್ದಾರೆ, ಪರವಾಗಿಲ್ಲ, ಕುಡಿಲಿ. ನೋಡಿ ಹೆಂಗೆ ನೋಡ್ತಾ, ಪರವಾಗಿಲ್ಲ. ಅವ್ರ ಫ್ರೆಂಡ್ಸು ವಿದ್ಯಾರ್ಥಿ ಫ್ರೆಂಡ್ಸು. ಕನಕಾಶಿ ಕಾಲೇಜವ್ರು ಬಂದವರು. ಬೆಸ್ಟಿ, ಇವಳ ಹೆಸರು ಮೇಘನಾ ಅಂತ. ಇವಳು ಬೆಸ್ಟಿ ಫ್ರೆಂಡ್, ಅವಳು ಬೆಸ್ಟಿ ಫ್ರೆಂಡ್. ಚಿಕ್ಕ ವಯಸ್ಸಿಂದ ಇದ್ದೀನಿ ಮೇಘನಾ, ಬೆಲೆನೇ ಇಲ್ಲ. ನಾವು ಚಿಕ್ಕ ವಯಸ್ಸಿಂದ ಇದ್ದೀವಿ. ಇವಳು ಒಂದೇ ಕಾಲೇಜು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ಆದ್ರೂ ಬೆಲೆ ಇಲ್ಲ. ಗೈಸ್, ನಾನೇ ಹಾಕೊಂಡು ಕುಡಿತಾ ಇದ್ದೀನಿ ಜ್ಯೂಸ್. ಅವಳು ಹಾಕ್ಕೊಟ್ಟಿಲ್ಲ, ನನಗೊಂಚೂರು ಕೊಟ್ಟಿಲ್ಲ. ಇವಳಿಗೆ ಬೇಡ ಅಂತಂದ್ಲು, ಬೇಡ ಅಂತ. ಇವಳು ನಾನ್ ವೆಜ್ ತಿಂತಿಲ್ಲ ಇವತ್ತು, ರೇಗಿಸ್ಕೊಂತಿದ್ದೀವಿ ಇವತ್ತು. ವೆಜ್ಜು ಇವತ್ತು. ನಿತೇಶ್ ಅವರು ವೆಜ್ಜು. ಮಂಗಳವಾರ ತಿಂತೀನಿ. ಮಂಗಳವಾರ ಐಕಿರ್ತಾರೆ, ಹೋಗಿ ಕಳ್ಸೋಗಿರ್ತಾರೆ. ಮಂಗಳವಾರ ನಮ್ಮನೆಲ್ಲೇ ಮಾಡ್ಕೊಂಡು ನಾನು ತಿಂತೀನಿ. ನಮ್ಮನ್ನ ಕರಿತೀನಿ. ಗಾಯ್ಸ್, ಈಗ ಧನು ಮನೆಯಿಂದ
ಹೋಗ್ತಾ ಇದ್ದೀವಿ. ಬೇಡ ಬೇಡ ನಡಿ ನಡಿ, ಇವಾಗ ಟೈಮಾಗಿ ಹೋಗಿದ್ದು ಬಾಳ್ ಕೊಡಿಸ್ತೀನಿ. ಬಂದಿರೋದೇ ಲೇಟು ನೋಡಿ ಗೈಸ್. ನಮ್ಮನ್ನ ಇಷ್ಟೊತ್ತು ನಿಂತು ಬೇಯಿಸ್ಬಿಟ್ಟಿದ್ದಾಳೆ. ಇವರಿಬ್ರಕ್ಕಿನ್ನ ಏನು ಕೆಲಸ ಇಲ್ಲ ಲಾಗ್ ಮಾಡೋದಕ್ಕೆ. ಅದಕ್ಕೆ ನೀನು ಸುತ್ತಾಡ್ಕೊಂಬರಕ್ಕೆ ಹೋಗಿದ್ದ. ಇವಾಗ ಧನು ಮನೆಯಿಂದ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ, ಆವಾಗ ಇನ್ನೊಂದ್ಕಿತ ಬರ್ತಾ ಇದ್ದೀವಿ. ಬನ್ನಿ ಇವಳಿಗೆ ನೀರು ಕೊಟ್ಬಿಟ್ಟು ಹೋಗೋಣ. ನೋಡಿ ಗೈಸ್, ಜನ ಸಾಗರ ನೋಡಿ, ಎಲ್ಲ ತಿನ್ಕೊಂಡು ಬರ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಅಮ್ಮ ಅವ್ರು ಹೋಗಿದ್ದಾರೆ. ಈಗ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ ಇದ್ದಾರೆ. ಇನ್ನೂ ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್, ತುಂಬ ಜನ ಇದೆ. ಫಿಶ್ ಬನ್ನಿ ಗೈಸ್, ನಾನು ಚಿಕನ್ ಮಾತ್ರ ತಿಂತೀನಿ, ಮಟನ್ ಎಲ್ಲ ತಿನ್ನಲ್ಲ. ಚಿಕನ್ ಮಾತ್ರ ತಿನ್ಕೊಂಬರ. ಬನ್ನಿ ಹೋಗೋಣ. ಅಲ್ಲಿ ಪೆಂಡಲ್ ಕಾಣಿಸ್ತಿದೆಯಲ್ಲ, ಅಲ್ಲೇ ತಿನ್ನೋದು. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಜನ ಕಮ್ಮಿ ಇದ್ರೂ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ ಅಂದರೆ ಒಂದು ಟೈಮ್ಗೆ ಒಂದು 900ರಿಂದ 100 ಜನ ತಿನ್ನಂಗೆ ಮಾಡಿ. ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋಕೆ ಅನ್ಸುತ್ತೆ. ಫ್ಯಾನ್ ಎಲ್ಲ ಹಾಕಿದ್ದಾರೆ. ಓ ಮೈ ಗಾಡ್. ನನ್ನ ಫ್ರೆಂಡು ವೆಜ್ ಎಲ್ಲ ಹಾಕ್ತಾರೆ ಅಂತ ನೋಡಬೇಕು. ನಾವು ನಾನ್ ವೆಜ್ ತಿನ್ನೋಣ. ನೋಡಿ ಗಾಯ್ಸ್, ನಾನ್ ವೆಜ್ ಊಟ ಅಂದರೆ ಯಾರು ತಾನೇ ಬರೋಲ್ಲ, ಅದಕ್ಕೆ 2 ರೂಪಾಯಿ ಮುಟ್ಟೋರು. ಹಂಗೇನಿಲ್ಲ, 11 ಮನೆಯವರು ಇಲ್ಲೇ ಮಾಡಿಸ್ತಾ ಇರೋದು ಊಟಗಳು. ಅದಕ್ಕೋಸ್ಕರ ಇಷ್ಟು ಜನ. ಒಂದೊಂದು ಮನೆಯವರು 4 ಲಕ್ಷ ಹಾಕಿದ್ದಾರೆ ಗೈಸ್. ನೋಡಿ ಗಾಯ್ಸ್, ಫೇವ್ರೇಟ್ ಕಬಾಬ್, ಪಾಯಸ, ಸೌತೆಕಾಯಿ. ನಾನು ಏನು ಅಷ್ಟೇ ತಿಂತಾರದು. ಇಲ್ಲಿ ನೋಡಿ ಅಮಾಯಕ್ಕೆ ಒಬ್ಳೆ ಹೆಂಗೆ ಕೂತವಳೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವಳು ವೆಜ್ಜು, ಅದಕ್ಕೆ ವೆಜ್ಜು ಆ ಕಡೆ ಇದೆ. ನಾವು ತಿಂದ ಮೇಲೆ ಅವಳ ಅಲ್ಲೊಂದ್ಸರಿ ತಿನ್ಕೊಂಬೋದು. ಮಟನ್ ಬಿರಿಯಾನಿ ಹಾಕಿದ್ದಾರೆ, ಚಿಕನ್ ಬಿರಿಯಾನಿ ಇಲ್ಲ. ಅದಕ್ಕೆ ನಿತ್ಯ ಜೊತೆ ವೆಜ್ಜು ಕ್ಯಾಮ್ರಾ ತಿರ್ಸ್ಬಿಟ್ಟೆ. ನಿತ್ಯ ಜೊತೆ ವೆಜ್ ತಿಂತೀನಿ ನಾನು. ಇನ್ನೊಂದ್ಸಲಿ ಹೋಗ್ಬಿಟ್ಟು ತಿಂತೀನಿ. ಅದಕ್ಕೆ ಬೇಗ ತಿನ್ನೆ, ಇನ್ನೊಂದ್ಕಿತ ವೆಜ್ ತಿನ್ಬೇಕು ನಾನು ತಿನ್ನ. ಗೈಸ್ ನಂದು ಖಾಲಿ. ಫ್ರೈ ಬಿಟ್ಟವಳೆ. ಮೊಸರು ಬಜ್ಜಿ ಐತೆ, ಮೊಸರು ಬಜ್ಜಿ ಖಾಲಿ ಮಾಡ್ತಾಳೆ. ನೋಡಿ ಇದು ಖಾಲಿ ಇಕ್ಕೊಂಡವಳೆ, ಮನೆಗೆ ತುಂಬಿಸ್ಕೊಂಡು. ಇಲ್ಲ ಗೈಸ್, ಅವಳು ಮಟನ್ ತಿನ್ನಲ್ಲ ಅಂದ್ಬಿಟ್ಟು ಇದು ಬರೀ ಅನ್ನ ಆಗಿರೋದು ಕಾಕಿಸ್ಕೊಂಡವಳೆ. ಅನ್ನ ಆಗಿರೋದಕ್ಕಲ್ಲ, ಬಿರಿಯಾನಿ ಆಗಿರೋದಕ್ಕೆ. ಓಕೆ ಗೈಸ್, ತಿಂದಿದ್ದಾಯಿತು. ಹೋಗ್ತಾ ಇದ್ದೀವಿ ಕೈ ತೊಳ್ಕೊಳಕ್ಕೆ. ನೋಡಿ ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದಾಳೆ. ಬನ್ನಿ ಕೈ ತೊಳ್ಕೊಂಡು ವೆಜ್ ಊಟ ಕಡೆ ಹೋಗೋಣ. ನಮ್ಮ ನಿತ್ಯ ಪಾಪ ಊಟ ತಿಂದಿಲ್ಲ. ನೋಡಿ ಉಲ್ಟಾ ಇಟ್ಬಿಟ್ಟಿದ್ದಾರೆ. ಹೆಂಗೆ ತೊಳ್ಕೊಳೋದು ನಾವು? ಹಿಂಗೆ ತೊಳ್ಕೊಬೇಕು. ತೊಳ್ಕೊಳಕ್ಕೂ ಒದ್ಲಾಡ್ತಾವ. ಓಕೆ, ಆ ಕಡೆ ಬಂದರೆ ಮೇ ಬಿ ಬಟ್ಟೆಗಳಿಗೆಲ್ಲ ನೀರು ಎಗರುತ್ತೆ ಅಂದ್ಬಿಟ್ಟು ಈ ಕಡೆಯಿಂದ ಮಾಡಿರಬೇಕು ಅಲ್ವಾ ನಿತ್ಯ ಅವರೇ? ಆ ಕಡೆಯಿಂದ ತೊಳ್ಕೊಂಡ್ರೆ ಬಟ್ಟೆಗೆ ನೀರು ಎಗುರ್ತವೆ ಅಂದ್ಬಿಟ್ಟು ಈ ಕಡೆಯಿಂದ ಮಾಡೋರೇನು? ಇನ್ನೂ ಬಯಸ್ತಾನೆ ಇದ್ದಾರೆ ನೋಡಿ ಗೈಸ್. ನೋಡಿ ಇದೇನು, ಮೇ ಬಿ ಇದು ಮಾಡಿದ್ದನ್ನು ಎತ್ಕೊಂಡು ಹೋಗೋದಕ್ಕಿರಬೇಕು ಮೇ ಬಿ. ಗೈಸ್ ತಿಂತಾಯಿದ್ದೀವಿ ಒಂದೇ ಎಲ್ಲಿದ್ದಾಗ. ಇವಳ ಜೊತೆನೇ ತಿಂತಾಯಿದ್ದೀನಿ ಸ್ವಲ್ಪ. ಹೇಮ ಅಲ್ಲಿ ಹೋಗ್ತಾ ಇದ್ದಾಳೆ ಅಲ್ಲಿ ಕುತ್ಕೊಳ್ಳೋಕೆ. ನಾನು ಇವಳ ಜೊತೆನೇ ಸ್ವಲ್ಪ ತಿಂತಾಯಿದ್ದೆ. ಇದರಲ್ಲಿ ಏನೇನು ಹಾಕ್ತಾರೆ ನೋಡೋಣ. ಹಾಕಿ ಸಾಕು ಗೈಸ್. ಇಡ್ಲಿ ಹಾಕ್ತಿರಾನೆ ಇದನ್ನ ಹಾಕ್ಬಿಟ್ರು. ಇಡ್ಲಿ ಬೇಡವಾ ಅಂತ ಕೇಳ್ತಾವ್ರೆ. ಹಾಕಿರ್ಬೇಕಾನೆ ಇವಾಗ ಹಾಕೊಂಡು ಬರ್ತಾವ್ರೆ. ಇಡ್ಲಿ ಚೆನ್ನಾಗಿದೆ. ಇಡ್ಲಿಗೆ ಇಡ್ಲಿಗೆ ಸಾಗು. ಬ್ಯಾಟಿಂಗ್ ಮಾಡಿ ನಿತ್ಯ. ಗೈಸ್ ನೆಕ್ಸ್ಟು ಐಸ್ ಕ್ರೀಮ್. ನೋಡಿ ಇಲ್ಲೆಲ್ಲ ಐಸ್ ಕ್ರೀಮು ಕೊಡ್ತಾ ಇದ್ದಾರೆ. ಬಾಳೆಗೊನೆ ಎಲ್ಲ ಹಾಕಿದೆ ನೋಡಿ. ಎಲ್ಲ ಮುಂದೆನೇ ಕುತ್ಕೊಂಡ್ಬಿಟ್ಟವ್ರು. ಇಲ್ಲ ಎಷ್ಟು ಹಿಂದೆ ಫ್ರೀ ಆಗಿದೆ. ಹೆಂಗೈತೆ? ಹೇಳ್ತಾ ಇದ್ದೆ ಯಾವುದಾದ್ರೂ ಏನು
ಅದಕ್ಕೆ ನಮ್ಗೆ ಯಾವ್ದು ಇಷ್ಟನೋ ಅದು ತಿನ್ಬೇಕು. ಬಟ್ ಪರವಾಗಿಲ್ಲ ಗೈಸ್, ಈ ಬೇಸಿಗೆ ಕಾಲದಲ್ಲಿ ಕೊಟ್ಟವ್ರಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿನ್ಬೇಕು. ನೋಡಿ ಹೀರೋಯಿನ್ ನೋಡಿ ಗಾಳಿ ಬೀಸ್ತಾ ಇದೆ. ಹೀರೋಯಿನ್ಗೆ ಗಾಳಿ ಬೀಸೋರಿಲ್ಲ, ಅದಕ್ಕೆ ಗಾಳಿ ಬೀಸ್ತಾ ಐತೆ ಹಂಗೆ. ಆದಷ್ಟು ಅದೇ ಗಾಳಿ ಬೀಸ್ಬೇಕು, ನಾನೆಲ್ಲ ಬೀಸ್ಕೊಂಡು ಅದಕ್ಕೆ ಅಷ್ಟೇ ಬೀಳ್ತಾ ಇದ್ದಾರೆ. ಗೈಸ್ ಬೀಡ ಕೊಡ್ತಾ ಇದ್ದಾರೆ ಎಲ್ಲರೂ. ಆ ಕಡೆಯಿಂದ ಬರೀ ನಾವು ಈ ಕಡೆಯಿಂದ ಬಂದ್ಬಿಟ್ಟಿದ್ದೀವಿ. ಕೊಡ್ತಾರ ಎಲ್ಲೋ ಗೊತ್ತಿಲ್ಲ. ಎಷ್ಟು ಜನ ಇದ್ದಾರೆ ನೋಡಿ ಬೀಡಾಗೆ. ಐಸ್ ಕ್ರೀಮ್ಗೂ ಅಷ್ಟು ಜನ ಇಲ್ಲ, ಬೀಡಾಗ ಅಷ್ಟು ಜನ ಇದ್ದಾರೆ. ನಿತ್ಯ ಶಿವ ಕೇಳ್ತಾಳೆ. ಗೈಸ್ ಅಷ್ಟು ಜನದಲ್ಲಿ ನುಗ್ಗಿ 1-2 ಇಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಏಮಾಗೆ ನಾನು ತಿಂತಿಲ್ಲ. ನೋಡಿ ಗೈಸ್, ಇವಳು ಇಸ್ಕೊಂಬರಕ್ಕೆ ಹೋಗಿರೋದು ಗಿಡನ ಏಮಗೋಸ್ಕರ. ನೋಡಿ ಗೈಸ್, ತಿನ್ನಲ್ಲ, ನಾನು ಮನೆಗೆ ಎತ್ಕೊಂಡು ಹೋಗ್ತೀನಿ. ತಿನ್ನಲ್ಲ, ಹಾಕೊಂಡು ನಾನೇ ತಿಂತೀನಿ. ಮನೆಗೆ ಎತ್ಕೊಂಡು ಹೋಗ್ತೀನಿ. ಅಲ್ಲಿ ಕಷ್ಟಪಟ್ಟು ಇಸ್ಕೊಂಬಂದು ಹಿಂದೆಯಿಂದ ಹೋಗಿಸ್ಕೊಂಬಂದು ಅಣ್ಣ ಕೊಡಿ ಏನ್ ದೊಡ್ಡೋಳೇನೆ ಕೊಡಿ 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 ಅಂತ ಇಸ್ಕೊಂಬಂದ್ವಿ. ಏನು ಗಿಫ್ಟ್ಸ್ ಎಲ್ಲ ಇಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ತಿನ್ಕೊಂಡು ಹೋಗ್ತಾ ಇದ್ದೀವಿ. ಈಗೆಲ್ಲ ಮನೆಗೆ ಹೋಗೋದೆ. ನಮ್ಮಮ್ಮ ಎಲ್ಲಿದ್ದಾರೋ ಫೋನ್ ಮಾಡಿ ಕೇಳಬೇಕು, ಆಮೇಲೆ ಹೋಗೋದು. ಇಲ್ಲ ಅಂಟೆ, ಬಾಯ್ 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 ಗಾಯ್ಸ್. ಈಗ ಮನೆಗೆ ಹೋಗ್ತಾ ಇದ್ವಿ. ನಮ್ಮಮ್ಮ ನೋಡಿ ಜರಡಿ ತಗೊಂಡಿದ್ದಾರೆ. ನಾನು ಮತ್ತೆ ಬಂದಿದ್ದೀವಿ. ಇದರಲ್ಲಿ 200 ಅಂತೆ ಗೈಸ್. 200 ಕೊಟ್ಟು ತಗೊಂಡಿದ್ದಾರೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗೆಲ್ಲ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ, ಎಷ್ಟು ಜನ ಬರ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ ಗೈಸ್ ಈಗ ಮನೆಗೆ ಹೋಗಿದ್ದ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡ್ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ರೆಕಾರ್ಡ್ ಬರೀತಿದ್ದೆ. ಅಣ್ಣ ಎಳ್ನೀರು ತಂದು ಕೊಟ್ಟ, ಕುಡಿತಾ ಇದ್ದೀನಿ ಗೈಸ್. ಅಷ್ಟೇ ಗೈಸ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.